ಇಲ್ಲಿ ಸ್ಪೆಷಾಲಿಟಿ ಅಂದ್ರೆ ಮರಾಠ ಸ್ಟೈಲ್ ಪಾಯ ಅದು ನಾವೇ ಸ್ಟಾರ್ಟ್ ಮಾಡಿದ್ದು ಗುಲ್ಬರ್ಗಲ್ಲಿ. ದಿಸ್ ವಾಸ್ ಸ್ಟಾರ್ಟೆಡ್ ಬೈ ಮೈ ಗ್ರೇಟ್ ಗ್ರ್ಯಾಂಡ್ ಫಾದರ್, ಆಕ್ಚುಲಿ ಹಿಸ್ ಮದರ್. ನನ್ನ 4ನೇ ತಲೆ ನಂದು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಗುಲ್ಬರ್ಗದಲ್ಲಿ ಲಕ್ಷ್ಮಿ ಮಾರ್ಕೆಟ್ ಅಂತ ಪುಟಾಣಿ ಗಲ್ಲಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಮೀನಾಕ್ಷಿ ಭವನ ಅನ್ನೋ ಹೋಟೆಲ್ಗೆ ಬಂದಿದ್ದೀವಿ. ಸುಮಾರು 89-90 ವರ್ಷ ಹಳೆಯ ಹೋಟೆಲ್ಲು. ಸೊ ಇಲ್ಲಿ ಬಂದಿದ್ದು ಮೇನ್ ಕಾರಣ ಬಂದ್ಬಿಟ್ಟು ಪಾಯ ಕುಡಿಯೋದಕ್ಕೆ, ಪಾಯ ಸೂಪು. ಅದರಲ್ಲಿ 2 ವೆರೈಟಿ ಇದೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಅದು 2 ತರಿಸಿದ್ದೀವಿ. ಒಂದು ಬಂದು ರೆಗ್ಯುಲರ್ ಪಾಯ ಸೂಪು ಅಂದರೆ ಖಾರದ್ದು. ಇನ್ನೊಂದೇನು ಅಂದರೆ ಖಾರ ಕುಡಿದೇ ಇರೋರಿಗೆ ಸೇಮ್ ಸೂಪು ಬೇರೆ ಕಲರ್ ಬರುತ್ತೆ. ಇದು ಫಸ್ಟ್ ಪ್ರೋಸೆಸ್ ಕಂಪ್ಲೀಟ್ ಆದಾಗ ಈ ಥರ ಇರುತ್ತೆ. ಇದು ನೋಡೋದಕ್ಕೆ ಸೇಮ್ ನಮ್ಮ ಕಡೆ ಎಲ್ಲ ಪಾಯ ಸೂಪ್ ಮಾಡ್ತಾರಲ್ಲ, ಸೇಮ್ ಅದೇ ಥರ ಇರುತ್ತೆ. ಇಲ್ಲ ಅಷ್ಟೊಂದು ಖಾರ ಇದರಲ್ಲಿ ಹಾಕಿಲ್ಲ. ಪೆಪ್ಪರು ಕೂಡ ಕಮ್ಮಿಯಾಗಿ ಬಳಸಿದ್ದಾರೆ. ಅಷ್ಟಾಗಿ ಮಟನ್ ಫ್ಲೇವರ್ ಬರುತ್ತೆ. ಇವಾಗ ಮಸಾಲೆ ಬರೀತುಬೋದ, ಖಾರ ಬರೀತುಬೋದ ಪಾಯ ಸೂಪ್. ನಾವು ಇದುವರೆಗೂ ತಿಂದಿದ್ದರಲ್ಲೇ ಸ್ಪೈಸಿಯೆಸ್ಟ್ ಕಾಲ್ ಸೂಪ್ ಇದು ಖಾರದ ಪುಡಿ. ಆ ಖಾರದ ಪುಡಿ ಸಖತ್ತು ಇಂಟೆನ್ಸ್ ಸ್ಪೈಸಿ ಅದಿದೆ. ಅದ್ರ ಜೊತೆಗೆ ಇನ್ನೊಂದು ಇವ್ರದ್ದು ಮಸಾಲೆನ ಡಿಫ್ರೆಂಟ್ ಆದ ಮಸಾಲೆ, ಒಂದು ಧನಿಯಾ ಮಸಾಲೆ ಅಂತಾರಂತೆ, ಅದನ್ನು ಬಳಸಿದ್ದಾರೆ ಇದಕ್ಕೆ. ಸೊ ಇಲ್ಲಿ ಎಲ್ಲ ತುಂಬ ಜನರ ಫೇವ್ರೇಟು. ಎಷ್ಟೋ ಜನ ರೆಕಮೆಂಡ್ ಮಾಡಿದ್ರು ನಮಗೆ. ಚೆನ್ನಾಗಿದೆ. ಬಟ್ ನಾವು ಬಂದಾಗ ಇಲ್ಲಿಂದ ಅಥೆಂಟಿಕ್ ಆಗಿ ಡಿಶಸ್ನೇ ಟ್ರೈ ಮಾಡಬೇಕು. ನಮ್ಮ ಕಡೆಗೂ ಈ ಕಡೆಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಟೇಸ್ಟಲ್ಲಿ ಇರ್ಬೋದು, ಆ ಮಸಾಲೆ ಪದಾರ್ಥಗಳಲ್ಲಿ ಇರ್ಬೋದು. ಈಗ ನಾಟಿ ಕೋಳಿನಲ್ಲಿ ಆ ಫ್ಲೇವರಲ್ಲೂ ತುಂಬ ಡಿಫ್ರೆನ್ಸ್ ಇತ್ತು. ಮಸ್ಟ್ ವಿಸಿಟ್ ಜಾಗ.